ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಂತ ತಿಳಿಸ್ಕೊಡ್ತಂದರೆ SSPಯಲ್ಲಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ ಫ್ರೆಂಡ್ಸ್. ಫಸ್ಟ್ ಬಂದುಬಿಟ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ನಿಮ್ಮ SSP ಪೋರ್ಟಲ್ಗೆ ಬಂದು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದ ನಂತರ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತಾ ಇದೆ ನೋಡಿ. ಒಂದು ಸ್ಟೇಟಸ್ ಯಾವ ರೀತಿ ತೋರಿಸ್ತದೆ ಅದ್ರ ಬೇಸ್ ಮೇಲೆ ನಿಮ್ಮ ಸ್ಟೇಟಸ್ ಅಮೌಂಟ್ ಯಾವ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಅದ್ರ ಬೇಸ್ ಮೇಲೆ ನಿಮಗೆ ಗ್ಯಾರಂಟಿ ಮಾಡ್ಬೋದು, ಓಕೆನಾ, ಗೆಸ್ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ. ನಮ್ಮ ಲಾಗಿನ್ ಮಾಡ್ಕೊಂಡಿದ್ದೇನೆ. ಲಾಗಿನ್ ಆದ ನಂತರ ನಿಮಗೆ ಈ ಒಂದು ಇಯರ್ ವೈಸ್ ಟು ಸ್ಟೇಟಸ್ ಇದೆ ಅಲ್ಲ, ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಈ ಒಂದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವ ಇಯರ್ ಮೇಲೆ ನಿಮ್ಗೆ ಅಮೌಂಟು ಬರಬೇಕು ಅಂಥೇಳಿ ಈ ಒಂದು ಸ್ಟೇಟಸ್ ಚೆಕ್ ಮಾಡಬೇಕಂತೇಳಿ ಆ ಒಂದು ಇಯರ್ ಮೇಲೆ ನಿಮ್ಗೆ ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ಒಂದು 2024-25ನೇ ಸಾಲಿನ ಒಂದು ಇಯರ್ ವೈಸು ಅಮೌಂಟ್ ಬಂದಿಲ್ಲ, ಬಹಳ ಸ್ಟೂಡೆಂಟ್ಗೆ ಬಂದಿಲ್ಲ. ಅದೇ ಸೊಲ್ಯೂಷನ್ ಕೇಳ್ತಾಯಿದ್ರು ಭಾಳ ಸ್ಟೂಡೆಂಟ್ ಕಮೆಂಟಲ್ಲಿ, ಅವರೇ ಎಲ್ಲ ಕೇಳ್ತಾಯಿದ್ರು, ಓಕೆನಾ. ಈ ಒಂದು 24-25ನೇ ಸಾಲಿನ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ಈ ಒಂದು ವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಪಾಪಪ್ ಓಪನ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ಇಲ್ಲಿ ಒಂದು ಬಾಕ್ಸ್ ಇದೆ. ಬಾಕ್ಸನ್ನು ಕ್ಲಿಕ್ ಮಾಡಿದ ನಂತರ ಈ ಒಂದು PDF ಕ್ಲಿಕ್ ಮಾಡಿದ ನಂತರ ಈ ಒಂದು ಡೌನ್ಲೋಡ್ ಮಾಡಬೇಕಾಗತ್ತೆ. ಡೌನ್ಲೋಡ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಆ ಡೌನ್ಲೋಡ್ ಆಪ್ಷನಲ್ಲಿ PDF ಆಪ್ಷನಲ್ಲಿ ನಿಮಗೆ ನಿಮ್ಮ ಸ್ಟೇಟಸನ್ನು ಚೆಕ್ ಆಗುತ್ತದೆ, ಓಕೆನಾ ಫ್ರೆಂಡ್ಸ್. ಈ ಒಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬೇಕಂತ ಹೇಳೋದಾದರೆ, ಈ ಒಂದು ಅಪ್ರೂವ್ ಆಗಿದೆ ಇಲ್ಲ ಅಂತ ಫಸ್ಟ್ ಸೊಲ್ಯೂಷನ್ನ ತಿಳ್ಕೊಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸನ್ನು ಈ ಒಂದು ಅಪ್ರೂವ್ಡ್ ಆಗೈತೆ ಇಲ್ಲ ಅಂತೇಳಿ ತಿಳಿಬೇಕಾಗತ್ತೆ, ಓಕೆನಾ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ ನಾನು, ಒಂದು PDFನ. ಈ ಒಂದು ಅಪ್ಲಿಕೇಶನಲ್ಲಿ ನೋಡಿರಿ, ಒಂದು ಅಪ್ಲಿಕೇಶನ್ ವೆರಿಫಿಕೇಷನಲ್ಲಿ ಈ ಒಂದು ಅಪ್ರೂವ್ಡ್ ಇದೊಂದು ಎಲಿಜಿಬಲ್ ಐತೆ ಇಲ್ಲ ಅಂತ ಕೇಳತ್ತಿದ್ದಾರೆ. ಅಪ್ರೂವ್ ಆಗಿದೆ, ವೆರಿಫಿಕೇಷನ್ ಆಗಿದೆ, ಒಂದು SSS ಅಂತ ತೋರಿಸಲಾಗಿದೆ, ಓಕೆನಾ. ಈ ನೆಕ್ಸ್ಟ್ ಬಂದು ಈ ಒಂದು ಪೇಮೆಂಟ್ ಲೀಸ್ಟಲ್ಲಿ ನೋಡೋದಾದರೆ 2 ರೀತಿಯಲ್ಲಿ ಪೇಮೆಂಟ್ ಲೀಸ್ಟನ್ನು ಕೊಡಲಾಗಿದೆ ಇವರಿಗೆ, ಓಕೆನಾ. ಈ ಒಂದು ಪೇಮೆಂಟ್ ನೋಡೋದಾದರೆ ಈ ಒಂದು 14,278 ರೂಪಾಯಿ ಈ ಒಂದು ಪೇಮೆಂಟನ್ನು ಬಂದಿದೆ, ಓಕೆನಾ. ಈ ಒಂದು ಇನ್ನೊಂದು ಅಮೌಂಟ್ ನೋಡೋದಾದರೆ 21,418 ರೂಪಾಯಿ ಒಂದು ಸ್ಟೇಟಸ್ನ ಬಂದಿದೆ, ಓಕೆನಾ. ಅಮೌಂಟು ಕ್ರೆಡಿಟನ್ನು ಆಗಿದೆ. ಇದು 2 ರೀತಿಯಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ ಇವರಿಗೆ. SC ST ಕ್ಯಾಟಗರಿ ಬಂದುಬಿಟ್ಟು, ಓಕೆನಾ. ಈ ಒಂದು 2 ರೀತಿಯಲ್ಲಿ ಅಮೌಂಟ್ ಕಲೆಕ್ಟ್ ಆಗಿದೆ. ಈ ಒಂದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಕಾಲರ್ಶಿಪ್ಪಿಂದು ಅಪ್ರೂವ್ಡ್ ಆಗಿದೆ. ಪೇಮೆಂಟು ಯಾವ ರೀತಿ ಅಪ್ರೂವ್ಡ್ ಆಗಿದೆ ಅಂಥೇಳಿ ಈ ಒಂದು ಪೇಮೆಂಟ್ನ ಲೀಸ್ಟನ್ನು ಯಾವ ರೀತಿ ಕೊಡ್ತಾರೆ ಅಂಥೇಳಿ ಈ ಒಂದು ಪೇಮೆಂಟ್ ಲೀಸ್ಟನ್ನು ತೋರಿಸ್ತಾ ಇದ್ದೇನೆ, ಇಲ್ಲಿ ಗಮನಿಟ್ಟು ನೋಡಿ, ಓಕೆನಾ ಫ್ರೆಂಡ್ಸ್. ಈ ಒಂದು ಅಮೌಂಟನ್ನು ನಿಮ್ಮ ಸ್ಟೇಟಸ್ ಬಾರಲ್ಲಿ ತೋರಿಸ್ಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ಇವತ್ತು ಹಾಕಿದರೆ ನಾಳೆ ಇಲ್ಲ ನಾಡ್ದೆ ನಿಮ್ಗೆ ಈ ಒಂದು ಪೇಮೆಂಟ್ ಲೀಸ್ಟ್ನ ಈ ಒಂದು ಬಿಡುಗಡೆ ಲೀಸ್ಟ್ನ ಮಾಡಿರ್ಬೇಕಂತ ಈ ಒಂದು ಸ್ಟೇಟಸ್ ಬಾರಲ್ಲಿ ನಿಮಗೆ ತೋರಿಸಿರ್ಬೇಕಾಗತ್ತೆ. ಆ ಒಂದು ಸ್ಟೇಟಸ್ ಬಾರಲ್ಲಿ ನಿಮ್ಗೆ ತೋರಿಸಿದ್ರೆ ಮಾತ್ರ ನಮಗೆ ಅಮೌಂಟು ಅಪ್ರೂವ್ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ. ಇಲ್ಲಪ್ಪ ಅಂದರೆ ಇಲ್ಲಿ ಒಂದು ತೋರಿಸ್ತಾ ಇದೆ, ಅಲ್ಲಿ ಅಮೌಂಟ್ ಶೋ ಆಗಲಿಲ್ಲ ಅಂದರೆ ಇಲ್ಲಿ ಅಪ್ರೂವ್ ಆಗಿಲ್ಲ ಅಂತೇಳಿ ಇಲ್ಲಿ ನೋ ಅಂತ ತೋರಿಸ್ತಾ ಇದೆ, ಓಕೆನಾ. ಇಲ್ಲಿ ಎಸ್ ಅಂತ ತೋರಿಸ್ತಾ ಇದೆ, ಅಪ್ರೂವ್ ಆಗಿಲ್ಲ ಅಂಥೇಳಿ ತೋರಿಸ್ತದೆ. ಯಾರಿಗೆಲ್ಲ ಈ ಒಂದು ನೋ ಅಂತ ತೋರಿಸ್ತಾ ಇದೆ ಅವ್ರಿಗೊಂದು ಅದೇ ಬಾರಲ್ಲಿ ಒಂದು ರೀಸನ್ನ ಕೊಟ್ಟಿದ್ದಾರೆ. ಒಂದು 50% ಮಾರ್ಕ್ಸ್ ತೆಗೆದಿಲ್ಲ ಅಂಥೇಳಿ ಈ ಥರ ಒಂದು ರೀಸನ್ನ ಕೊಡಲಾಗಿದೆ. ಈ ಥರ ಒಂದು ರೀಸನ್ ಕೊಟ್ಟರೆ ನಿಮ್ಗೆ ಮಾರ್ಕ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಾಗತ್ತೆ. ನಿಮ್ಮ ಡಿಗ್ರಿಯಲ್ಲಿ ಸೆಕೆಂಡ್ PUC ಅಲ್ಲಿ ಈ ಥರ ಒಂದು ಮಾರ್ಕ್ಸ್ನ ಜಾಸ್ತಿ ತೆಗಿಬೇಕಾಗತ್ತೆ. ಆದ ಕಾರಣ ಆ ಬೇಸ್ ಮೇಲೆ ಈ ಒಂದು ಅಮೌಂಟನ್ನು ಸೆಂಡ್ ಮಾಡ್ತಾ ಇದ್ದಾರೆ. ಈ ಒಂದು 2024-25ರಲ್ಲಿ ಅಮೌಂಟನ್ನು ಸೆಂಡ್ ಮಾಡ್ತಾ ಇದ್ದಾರೆ, ಈ ರೀತಿ ಸೆಂಡ್ ಮಾಡ್ತಾ ಇದ್ದಾರೆ, ಓಕೆನಾ. ಈ ಒಂದು 50%ಗಿಂತ ಜಾಸ್ತಿ ತೆಗೆದಿದ್ದಾರೆ, ಆದರೂ ಅಮೌಂಟ್ ಬಂದಿಲ್ಲ ಅವ್ರಿಗೆ. 50% ಅಮೌಂಟು ಇದು ತೋರಿಸ್ತಾ ಇದೆ ಅಂಥೇಳಿ ಕೇಳ್ತಾಯಿದ್ರು ಕಮೆಂಟಲ್ಲಿ. ಯಾಕಂದರೆ 50 ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದಿನಿ, ನನಗೆ ಅದೇ ಇದು ಪ್ರಾಬ್ಲಮ್ ಬರ್ತಾ ಇದೆ ಅಂಥೇಳಿ ಭಾಳ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರು, ಓಕೆನಾ. ಈ ಒಂದು ಆ ರೀತಿ ಬಂದ ನಂತರ ಯಾವ ರೀತಿ ಸೊಲ್ಯೂಷನ್ ತೊಗೋಬೇಕು ಅಂತೇಳಿ ಹೇಳೋದಾದರೆ, ಈ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಒಂದು ಜೆರಾಕ್ಸನ್ನು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಕಾಲೇಜಲ್ಲಿ ಭೇಟಿ ನೀಡಿ. ಕಾಲೇಜಲ್ಲಿ ಭೇಟಿ ನೀಡಿದ ನಂತರ ಈ ಒಂದು ಅಕ್ನಾಲಜ್ಮೆಂಟು ಪ್ರಿಂಟೌಟ್ ತೊಗೊಂಡು ನಿಮ್ಮ ಕಾಲೇಜ್ಗೆಲ್ಲ ಭೇಟಿ ನೀಡಿ. ಅವರು ಏನು ಸೊಲ್ಯೂಷನ್ ಹೇಳ್ತಾರೆ
ಒಂದು ಆಫೀಸ್ಗೆ ಹೋಗಬೇಕಾಗತ್ತೆ, ಸೋಷಲ್ ಡಿಪಾರ್ಟ್ಮೆಂಟ್ಗೆ. ಆ ಒಂದು ಆಫೀಸ್ಗೆ ಹೋಗಿ ಅವ್ರು ಏನು ಸೊಲ್ಯೂಷನ್ ಹೇಳ್ತಾರೆ, ನಿಮ್ಗೆ ಅಮೌಂಟು ಬರ್ತಿದೆ, ಅಪ್ರೂವ್ ಆಗುತ್ತಾ ಇಲ್ಲ ಅಂತೇಳಿ ಒಂದು ಅಪ್ಲಿಕೇಶನ್ ಮುಗಿದ್ರ ಒಳಗೇ ಆ ಒಂದು ಅಪ್ರೂವ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಯಾವುದೇ ಕಾರಣಕ್ಕೆ ರೀಸನ್ ಕೊಟ್ಟು ನಿಮಗೆ ಅಮೌಂಟು ಮನ್ನಾ ಮುಗಿಸ್ತಾರೆ. ಓಕೆನಾ. ಇವು ಅಮೌಂಟ್ ಬರಬೇಕಂತ ಹೇಳೋದಾದರೆ ನಿಮ್ಗೆ ಸೋಷಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಅಮೌಂಟ್ ಕೇಳಬೇಕಾಗತ್ತೆ. ಇಲ್ಲಪ್ಪ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ, ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಯಾಕೆ ಕೆಲವೊಂದು ಸತಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ವರ್ ಎರರ್ ಮೂಲಕ ನಿಮಗೆ ಅಮೌಂಟ್ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗೋದಿಲ್ಲ. ಯಾಕಂದರೆ ನೈಟ್ ಟೈಮ್ ಹಾಕ್ತಿದ್ರಾ, ಇಲ್ಲಾಂದ್ರೆ ಈವ್ನಿಂಗ್ ಮಾರ್ನಿಂಗ್ ಈ ಥರ ಒಂದು ಅಪ್ಲಿಕೇಶನ್ ಯಾವಾಗೋ ಒಂದು ಸತಿ ಸರ್ವರ್ ಬ್ಯುಸಿ ಇರೋದ್ರಿಂದ ಆ ಒಂದು ಅಪ್ರೂವ್ ಆಗಿಬಿಡ್ತದೆ. ಬಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ, ಅಪ್ರೂವ್ ಆಗೋದಿಲ್ಲ. ಯಾಕಂದರೆ ನಮ್ಗೆ ಸಬ್ಮಿಟ್ ಆಗಿದೆ, ಅಪ್ರೂವ್ ಆಗ್ತದೆ ಅಂತೇಳಿ ನಿಮ್ಗೆ ನಂಬಿರ್ತೀರ. ಒಂದು ಕೆಲವೊಂದು ಸತಿ 2 ಸತಿ 3 ಸತಿ ನಿಮ್ಗೆ ಸ್ಟೇಟಸ್ನ ಚೆಕ್ ಮಾಡಬೇಕಾಗತ್ತೆ. ಸ್ಟೇಟಸನ್ನು ಚೆಕ್ ಮಾಡಿದ ನಂತರ ನಿಮಗೆ ಅಮೌಂಟು ಬರ್ತದೆ ಇಲ್ಲ ಅಂತೇಳಿ, ಅಪ್ರೂವ್ ಆಗಿದೆಯಾ ಇಲ್ಲ ಅಂತೇಳಿ ನೋಡ್ಕೋಬೇಕಾಗತ್ತೆ. ನೀವು ನೋಡ್ಕೊಳ್ಳಿಲ್ಲ ಅಂದರೆ ಅಮೌಂಟ್ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಓಕೆನಾ. ಈ ಒಂದು ಅಕ್ಲೋಜ್ಮೆಂಟ್ ತೊಗೊಂಡು ನಿಮ್ಮ ಸೋಷಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ತಿಳಬೇಕಾಗುತ್ತೆ, ಅಥವಾ ನಿಮ್ಮ ಕಾಲೇಜಲ್ಲಿ ಭೇಟಿ ನೀಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆತಂದರೆ ಲೈಕ್ ಕೊಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ಒಂದು ನಿಮ್ಮ ಸ್ಟೂಡೆಂಟ್ಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇದೇ ಪ್ರಾಬ್ಲಮ್ ಇತ್ತಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಯಾವುದೇ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕಮೆಂಟ್ ಮೂಲಕ ನಿಮಗೆ ಸೊಲ್ಯೂಷನ್ ಹೇಳ್ತೇನೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್.